ಎಷ್ಟೊಂದ್ ಜನ ಏನೇನೋ ಹೇಳ್ತಾರೆ, ಡಬ್ಬಾ ಟ್ರೇಡಿಂಗ್ ಅದು ಇದು ಹೇಳ್ತಾರೆ, ಆಪ್ಷನ್ ಬೈಯಿಂಗ್, ಗ್ರೀನ್ ಬಟನ್ ಅಲ್ಲಿ ದುಡ್ಡಿಲ್ಲ ಅಂತ. ಗ್ರೀನ್ ಬಟನ್ ರೆಡ್ ಬಟನ್ ಅಲ್ಲಿ ಮಾತ್ರ ದುಡ್ಡಿರೋ, ರೆಡ್ ಬಟನ್ ಒತ್ತವ್ರಿಗಿಂತ ಜಾಸ್ತಿ ದುಡ್ಡು ಮಾಡ್ತಾ ಇದೀವಿ ಗ್ರೀನ್ ಬಟನ್ ಅಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶಶಾಂಕ್, ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಸೆಂಬರ್ ವಾಸ್ ಅನ್ ಎಕ್ಸಲೆಂಟ್ ಮಂತ್. ಒಳ್ಳೆ ಪ್ರಾಫಿಟ್ಸ್ ಮಾಡಿದ್ದಾರೆ ಎಲ್ಲರೂ. ಮಾರ್ಕೆಟ್ ಮೇಲೆ ಹೋಗ್ತಾನೆ ಇತ್ತು ಪ್ರತಿದಿನ. ಯಾವ ರೀತಿ ಪ್ರಾಫಿಟ್ಸ್ ಮಾಡಿದೀನಿ ನಾನು ಒಂದು ಜರ್ನಿ ಶೇರ್ ಮಾಡಿದ್ದೆ. ಸುಮಾರು ಜನ ಹೇಳ್ತಾರೆ ನೀವು ಬೈಯಿಂಗ್ ಮಾಡಕ್ಕಾಗಲ್ಲ, ಕಡಿಮೆ ಕ್ಯಾಪಿಟಲ್ ಇದ್ರೆ ಖಂಡಿತವಾಗ್ಲೂ ಲಾಸ್ ಮಾಡ್ಕೊಂತೀರಾ. ಅದಕ್ಕೆ ಅವ್ರು ಪ್ರೂಫ್ ಕೊಡಕ್ಕಂತಾನೆ ಒಂದು ಜರ್ನಿ ಶುರು ಮಾಡಿದ್ದೆ. ನಿಮ್ಮೆಲ್ಲರ ಜೊತೆಗೆ ಕಂಟಿನ್ಯೂಸ್ ಆಗಿ ಶೇರ್ ಕೂಡ ಮಾಡ್ತಾ ಇದ್ದೆ. ಆ ಜರ್ನಿ ಏನಂದ್ರೆ 25,000 ರೂಪಾಯಿ ಕ್ಯಾಪಿಟಲ್ ಇಟ್ಕೊಂಡು ದುಡ್ಡು ಮಾಡಬಹುದಾ ಇಲ್ವಾ ಅನ್ನೋದು ಕ್ವೆಶ್ಚನ್ ಇತ್ತು. ಸೊ ಈ ಕ್ವೆಶ್ಚನ್ಗೆ ಆನ್ಸರ್ ನಾನು P&L ಓಪನ್ ಮಾಡಿದ್ದೀನಿ. ನಾನು ಡಿಸೆಂಬರ್ ಮಂತ್ ಅಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ಬರೀ ನಾನು ಆಪ್ಷನ್ ಬೈಯಿಂಗ್ ಅಲ್ಲಿ ಅಂತ ನೋಡ್ಬೋದು. 10 ಲಕ್ಷ, 15 ಲಕ್ಷ, 20 ಲಕ್ಷ ಇಟ್ಕೊಂಡಿರೋ ಕ್ಯಾಪಿಟಲ್ ಇಟ್ಕೊಂಡಿರೋರು ಇಷ್ಟು ಮಾಡಿಲ್ಲ ಡಿಸೆಂಬರ್ ಮಂತ್ ಅಲ್ಲಿ. ಮಾರ್ಕೆಟ್ ಎಷ್ಟೊಂದ್ ಜನ ಕೆಳಗ್ ಬೀಳುತ್ತೆ ಅಂತೆಲ್ಲ ಯೂಟ್ಯೂಬ್ ವಿಡಿಯೋಸ್ ಮಾಡಾಕಿದ್ರು. ಎಲ್ಲಿ ಬಿಟ್ಟು ಮಾರ್ಕೆಟ್, ಯಾರು ದುಡ್ಡು ಮಾಡಿದ್ರು ಪುಟ್ ಸೈಡ್ ಹೋಗೋವಾಗ. ಸೊ ಇಲ್ಲಿ ನೋಡ್ಬೋದು, I have made a profit of 72,000 rupees in the month of December with a capital of 25,000 rupees only. ಸೊ ಇದು ನಾನು ಸ್ಟಾಕ್ ಆಪ್ಷನ್ ಬೈಯಿಂಗ್ ಅಲ್ಲಿ ಮಾಡಿರೋದು. ಸ್ಟಾಕ್ ಆಪ್ಷನ್ಸ್ ಮತ್ತೆ ಇಂಡೆಕ್ಸ್ ಆಪ್ಷನ್ಸ್ ಎರಡು. ಔಟ್ ಆಫ್ 36 ಟ್ರೇಡ್ಸ್ ಐ ಹ್ಯಾವ್ ಲಾಸ್ಟ್ ಓನ್ಲಿ 6 ಟ್ರೇಡ್ಸ್. ಮಿಕ್ಕಿದ್ದೆಲ್ಲ ಪ್ರಾಫಿಟ್ ಮಾಡಿದೀನಿ, ನೋಡ್ಬೋದು ನೀವು ಈ ರೀತಿ. ಸೊ ಐ ಹ್ಯಾವ್ ಪೇಡ್ ಅ ಬ್ರೋಕರೇಜ್ ಆಫ್ ಅರೌಂಡ್ 4,200 rupees. ಅದಾದ್ಮೇಲೆ ಕಮಾಡಿಟಿ ಸೆಗ್ಮೆಂಟ್ ಅಲ್ಲಿ ಯಾವ ರೀತಿ ಪ್ರಾಫಿಟ್ ಮಾಡಿದೀನಿ ನೋಡೋಣ. ಸೊ ಕಮಾಡಿಟಿಯಲ್ಲಿ ಐ ಹ್ಯಾವ್ ಮೇಡ್ ಅ ಪ್ರಾಫಿಟ್ ಆಫ್ 5,000 rupees. ಸೊ ಟೋಟಲ್ ಆಡ್ಸ್ ಅಪ್ ಟು 77,000 rupees ಪ್ರಾಫಿಟ್ ಇನ್ 1 month. 25,000 ಕ್ಯಾಪಿಟಲ್ ಇಟ್ಕೊಂಡು 77,000 ರೂಪಾಯಿ ನಾನು ಒಂದೇ ತಿಂಗಳಲ್ಲಿ ಮಾಡಿ ತೋರಿಸಿದೀನಿ ಇನ್ ಆಪ್ಷನ್ ಬೈಯಿಂಗ್. ಸೊ ಈ ರೀತಿ ಪ್ರಾಫಿಟ್ಸ್ ಮಾಡ್ಬೋದಾ ಇಲ್ವಾ ಅಂತ ಡೌಟ್ ಇರುತ್ತೆ ಸುಮಾರು ಜನಕ್ಕೆ. ಅದಕ್ಕೆಲ್ಲ ಆನ್ಸರ್ಸ್ ಇಲ್ಲೇ ಕೊಟ್ಟಿದ್ದೀನಿ ನಾನು. ಪ್ಲಸ್ ಇವಾಗ ಮಾರ್ಕೆಟ್ ವ್ಯೂ ಏನಿದೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದು. ಮಾರ್ಕೆಟ್ ಹ್ಯಾಸ್ ಗಾನ್ ಅಪ್ ವೆರಿ ಕ್ವಿಕ್ಲಿ. ಇವಾಗ ತುಂಬಾ ಬೇಗ ಮಾರ್ಕೆಟ್ ಹೋಗಿದೆ. ಇದಕ್ಕೆ ನಾವು ಒಂದು ರೀಟ್ರೇಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇಲ್ವಾ ಅನ್ನೋದೇ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇವಾಗ ಮಾರ್ಕೆಟ್ ಏನಾದ್ರೂ ಬೇರೆ ಸೈನ್ಸ್ ತೋರಿಸ್ತಾ ಇದೆಯಾ ನಮ್ಗೆ, ಅದನ್ನ ಫಸ್ಟ್ ನೋಡ್ಬೇಕು. ಇವಾಗ ನಮ್ ಡೈಲಿ ಟೈಮ್ ಫ್ರೇಮ್ ಬರೋಣ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ಕಾಣಿಸ್ಕೊಂತಾ ಇದೆ, ನಾನು ಹೇಳ್ದಂಗೆ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಡಿಸ್ಕಸ್ ಮಾಡಿದ್ದೆ. ಐ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ವಿಕ್ಸ್. ಇವಾಗ ಲೋವರ್ ವಿಕ್ ಫಾರ್ಮ್ ಮಾಡ್ತಾ ಇದ್ರೆ ನಮ್ಗೆ ಬಯರ್ಸ್ ಆರ್ ಸ್ಟ್ರಾಂಗ್, ಅಪ್ಪರ್ ವಿಕ್ಸ್ ಫಾರ್ಮ್ ಮಾಡ್ತಾ ಇದ್ರೆ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್. ಇಟ್ ಇಸ್ ವೆರಿ ಬೇಸಿಕ್ ಕಾನ್ಸೆಪ್ಟ್. ನಿಮ್ಗೆ ಇನ್ನ ಲೋವರ್ ವಿಕ್ ಫಾರ್ಮೇಶನ್ ಡಾಮಿನೇಟ್ ಮಾಡ್ತಾ ಇದೆ ಮಾರ್ಕೆಟ್ ಅಲ್ಲಿ. ಬೇರಿಶ್ ಟ್ರೇಡ್ಸ್ ಮೇಲೆ ಫೋಕಸ್ ಮಾಡಬೇಡಿ. ಮಾರ್ಕೆಟ್ ಇಲ್ಲಿ ಹೈಯರೈಸ್ ಮಾಡ್ತಾ ಇರೋವಾಗ ಮಾರ್ಕೆಟ್ ಕರೆಕ್ಟ್ ಆಗಿ ಒಳ್ಳೆ ಪ್ಯಾಟರ್ನ್ ಅಲ್ಲಿ ಹೈಯರೈಸ್ ಮಾಡ್ತಾ ಇದೆ. ಹೈಯರೈಸ್ ಮಾಡೋಷ್ಟು ದಿನ ಮಾಡ್ಲಿ. ಸೊ ನೀವು ರೀಟ್ರೇಸ್ಮೆಂಟ್ ವೇಟ್ ಮಾಡಿ. ಸ್ಮಾಲ್ ಕರೆಕ್ಷನ್ ಬರ್ಲಿ, ಕರೆಕ್ಷನ್ ಬಂದು ತಿರ್ಗಾ ಹೈ ಬ್ರೇಕ್ ಮಾಡಿದ್ರೆ ಯು ಕ್ಯಾನ್ ಟೇಕ್ ಅಪ್ ಅ ಟ್ರೇಡ್. ನೀವು ಈ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡ್ಬೇಕಾಗತ್ತೆ. ಡು ನಾಟ್ ಸಿಟ್ ಆನ್ ಬೇರೆ ಸೈಡ್. ಇಲ್ಲ ನೀವು ಪ್ರಿಡಿಕ್ಟ್ ಮಾಡಬೇಕು ಹೋಗ್ಬೇಡಿ. ಫಸ್ಟ್ ಕಲೀರಿ ಅದನ್ನ. ಪ್ರಿಡಿಕ್ಟ್ ಮಾಡೋದ್ರಿಂದ ನಮ್ಗೆ ಏನು ಸಿಗಲ್ಲ ಮಾರ್ಕೆಟ್ ಅಲ್ಲಿ. ಜಸ್ಟ್ ರಿಯಾಕ್ಟ್ ಟು ದ ಪ್ರೈಸ್ ಮೂವ್ಮೆಂಟ್. ಪ್ರೈಸ್ ಮೂವ್ಮೆಂಟ್ ನೀವು ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಈ ರೀತಿ ನಾನು ದುಡ್ಡು ಮಾಡಿ ತೋರಿಸಿದೀನಿ ಆಪ್ಷನ್ ಬೈಯಿಂಗ್ ಅಲ್ಲಿ. ಎಷ್ಟೊಂದ್ ಜನ ಏನೇನೋ ಹೇಳ್ತಾರೆ, ಡಬ್ಬಾ ಟ್ರೇಡಿಂಗ್ ಅದು ಇದು ಹೇಳ್ತಾರೆ, ಆಪ್ಷನ್ ಬೈಯಿಂಗ್, ಗ್ರೀನ್ ಬಟನ್ ಅಲ್ಲಿ ದುಡ್ಡಿಲ್ಲ ಅಂತ. ಗ್ರೀನ್ ಬಟನ್ ರೆಡ್ ಬಟನ್ ಅಲ್ಲಿ ಮಾತ್ರ ದುಡ್ಡಿರೋ, ರೆಡ್ ಬಟನ್ ಒತ್ತವ್ರಿಗಿಂತ ಜಾಸ್ತಿ ದುಡ್ಡು ಮಾಡ್ತಾ ಇದೀವಿ ಗ್ರೀನ್ ಬಟನ್ ಅಲ್ಲಿ. ಸೊ ಈ ರೀತಿ ಇರುತ್ತೆ. ನಿಮ್ಗೆ ಸ್ಕಿಲ್ ಬೇಕಷ್ಟೇ ಆಪ್ಷನ್ ಬೈಯಿಂಗ್ ಅಲ್ಲಿ. ಇಫ್ ಯು ವಾಂಟ್ ಟು ಮೇಕ್ ಮನಿ, ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಎಕ್ಸ್ಪೀರಿಯನ್ಸ್ ಬೇಕು, ಸ್ಕಿಲ್ ಬೇಕು. ಇಲ್ದೆ ಮಾಡಕ್ ಆಗಲ್ಲ. ಇನ್ನು ನೀವು ಎಕ್ಸ್ಪೀರಿಯನ್ಸ್ ಸ್ಕಿಲ್ ಇಲ್ದೇ ಇರೋರೇ ಇಂಥ ಮಾತುಗಳು ಹೇಳೋದು, ವಿಡಿಯೋಸ್ ಮಾಡ್ತಾರೆ, ಬರೀ ಸೆಲ್ಲಿಂಗ್ ಅಲ್ಲಿ ಇರೋ ದುಡ್ಡು ಅಂದ್ಬಿಟ್ಟು ಎಷ್ಟೊಂದ್ ಜನಕ್ಕೆ ಅನೌನ್ಸ್ಮೆಂಟ್ ಗಳು ಮಾಡ್ತಾರೆ. ಸೊ ಇಲ್ಲಿ ಬೈಯಿಂಗ್ ಅಲ್ಲೂ ನಾನು ದುಡ್ಡು ಮಾಡಿ ತೋರಿಸಿದೀನಿ. ದಿಸ್ ಇಸ್ ಆರ್ ಮಾರ್ಕೆಟ್ ವ್ಯೂ. ಯಾವುದೇ ಬೇರೆ ಸೈಡ್ ಟ್ರೇಡ್ಸ್ ಮೇಲೆ ಕುತ್ಕೊಬೇಕು. ಅದಾದ್ಮೇಲೆ ಲೆಟ್ ಅಸ್ ಮೂವ್ ಆನ್ ಟು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಯಾವ ರೀತಿ ಕಾಣಿಸ್ಕೊಂತಿದೆ ಅಂತ ನೋಡೋಣ. ನಿಫ್ಟಿ ಏನ್ ಬುಲಿಶ್ನೆಸ್ ತೋರಿಸ್ತಾ ಇದೆಯೋ ಅದು ನಮ್ ಬ್ಯಾಂಕ್ ನಿಫ್ಟಿ ತೋರಿಸ್ತಾ ಇಲ್ಲ. ಬಟ್ ಇಲ್ಲಿ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಲೋವರ್ ವಿಕ್ ಡಾಮಿನೇಟ್ ಮಾಡಿದೆ. ಇಲ್ಲಿಂದ ನಮ್ಗೆ ಅಪ್ಸೈಡ್ ಮೊಮೆಂಟಮ್ ಸಿಗ್ಬೋದು. ಅದಕ್ಕೆ ನೀವು ಇಲ್ಲೇ ನೀವು ಬೈ ಮಾಡೋದಲ್ಲ, ವೇಟ್ ಫಾರ್ ದ ಮಾರ್ಕೆಟ್ ಟು ಬ್ರೇಕ್ ದ ಹೈ. ಈ ಹೈ ಬ್ರೇಕ್ ಮಾಡಿದ್ಮೇಲೆ ಯು ಕ್ಯಾನ್ ಪ್ಲಾನ್ ಯೋರ್ ಟ್ರೇಡ್ಸ್ ಇನ್ ಬ್ಯಾಂಕ್ ನಿಫ್ಟಿ ಆಸ್ ವೆಲ್. ಸೊ ಈ ರೀತಿ ಪ್ಲಾನ್ ಮಾಡಿ ಎಲ್ಲಾ ಟ್ರೇಡ್ಗೂ ರಿಸ್ಕ್ ರಿವಾರ್ಡ್ ಮೇಲೆ ಫೋಕಸ್ ಮಾಡಿ. ನಾನು ತೋರ್ಸಂಗೆ ನಾನು P&L ತೋರಿಸಿದೀನಿ ನಿಮ್ಗೆ. ಸ್ವಿಚ್ ಟು F&O P&L. ನಾನು 36 ಟ್ರೇಡ್ ಅಲ್ಲಿ ಬರೀ 6 ಟ್ರೇಡ್ ನಾನು ಕಳ್ಕೊಂಡಿರೋದು. ನೀವು ನೋಡ್ಬೋದು ಎಷ್ಟು ಗ್ರೀನ್ ಇದೆ, ಎಷ್ಟು ರೆಡ್ ಇದೆ ಅಂದ್ಬಿಟ್ಟು. ಸೊ ಆಲ್ ಆರ್ ಡಾಮಿನೇಟೆಡ್ ಬೈ ಗ್ರೀನ್ ಟ್ರೇಡ್ಸ್. ಯಾಕಂದ್ರೆ ನಾನು ಕಡಿಮೆ ಕಳ್ಕೊಂಡೆ, ಜಾಸ್ತಿ ಪಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಹೌ ಐ ಟುಕ್ ಅಪ್ ಮೈ ಟ್ರೇಡ್ ಸೆಟಪ್ಸ್ ಇನ್ ಡಿಸೆಂಬರ್. ಸೊ ಇದೇ ರೀತಿ ಎಲ್ಲರೂ ನಿಮ್ ಸೆಟಪ್ ಅನ್ನು ಫಾಲೋ ಮಾಡಿ, ನಿಮ್ ಸೆಟಪ್ ಗೆ ರೆಸ್ಪೆಕ್ಟ್ ಮಾಡಿ, ಮೇಕ್ ಮನಿ ಅಂಡ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು.